ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 27/4/2024. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ತಂದೆಯಿಂದ ಆರೋಗ್ಯ, ಐಶ್ವರ್ಯ, ಸಂತೋಷದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ. ಈಶ್ವರಿಯ ಮತದಂತೆ ನಡೆಯುವುದರಿಂದಲೇ, ತಂದೆಯ ಮತದಂತೆ ನಡೆಯುವುದರಿಂದಲೇ ತಂದೆಯ ಆಸ್ತಿ ಸಿಗುವುದು. ನೀವು ತಂದೆಯಿಂದ ಆರೋಗ್ಯ, ಐಶ್ವರ್ಯ, ಸಂತೋಷದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ. ತಂದೆಯ ಮತದಂತೆ ನಡೆಯುವುದರಿಂದ ತಂದೆಯ ಆಸ್ತಿ ಸಿಗುವುದು. ಪ್ರಶ್ನೆ: ತಂದೆಯು ಎಲ್ಲ ಮಕ್ಕಳಿಗೆ ವಿಕಲ್ಪಜೀತರಾಗಲು ಯಾವ ಯುಕ್ತಿಯನ್ನು ತಿಳಿಸುತ್ತಾರೆ? ಉತ್ತರ: ವಿಕಲ್ಪಜೀತರಾಗಲು ತಮ್ಮನ್ನು ಆತ್ಮನೆಂದು ತಿಳಿದು ಸಹೋದರ ದೃಷ್ಟಿಯಿಂದ ನೋಡಿ. ಶರೀರವನ್ನು ನೋಡುವುದರಿಂದ ವಿಕಲ್ಪವು ಬರುತ್ತದೆ. ಆದ್ದರಿಂದ ಭ್ರುಕುಟಿಯಲ್ಲಿ ಸಹೋದರ ಆತ್ಮನನ್ನು ನೋಡಿ ಪಾವನರಾಗಬೇಕಾಗಿದೆ. ಆದ್ದರಿಂದ ಭ್ರುಕುಟಿಯಲ್ಲಿ ಸಹೋದರ ಆತ್ಮನನ್ನು ನೋಡಿ ಪಾವನರಾಗಬೇಕಾದರೆ ಈ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಿ. ಪತಿತ ಪಾವನ ತಂದೆಯನ್ನು ನಿರಂತರವಾಗಿ ನೆನಪು ಮಾಡಿ. ನೆನಪಿನಿಂದಲೇ ತುಕ್ಕು ಬಿಟ್ಟು ಹೋಗುತ್ತದೆ. ಅಪಾರ ಖುಷಿಯಾಗುವುದು ಮತ್ತು ವಿಕಲ್ಪಗಳ ಮೇಲೆ ವಿಜಯ ಪ್ರಾಪ್ತಿ ಪಡೆದುಕೊಳ್ಳುತ್ತೀರಿ. ಭ್ರುಕುಟಿಯ ಮಧ್ಯದಲ್ಲಿ ಸಹೋದರ ಎಂದು ಆತ್ಮವನ್ನು ನೋಡಿ ಪಾವನರಾಗಬೇಕಾದರೆ ಈ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಬೇಕು. ಪತಿತ ಪಾವನ ತಂದೆಯನ್ನು ನಿರಂತರವಾಗಿ ನೆನಪು ಮಾಡಿ. ನೆನಪಿನಿಂದಲೇ ನಿಮ್ಮ ತುಕ್ಕು ಬಿಟ್ಟು ಹೋಗುತ್ತದೆ ಮತ್ತು ಅಪಾರ ಖುಷಿಯಾಗುವುದು ಮತ್ತು ವಿಕಲ್ಪಗಳ ಮೇಲೆ ವಿಜಯನ ಪ್ರಾಪ್ತಿ ಪಡೆದುಕೊಳ್ಳುತ್ತೀರಿ. ಓಂ ಶಾಂತಿ. ಶಿವ ಭಗವಾನ್ ವಾಚ್. ತನ್ನ ಸಾಲಿಗ್ರಾಮಗಳ ಪ್ರತಿ ಶಿವ ಭಗವಾನ್ ವಾಚವಾಗಿದೆ ಅಂದಾಗ ಅವಶ್ಯವಾಗಿ ಶರೀರವಿದೆ. ಆಗ ತಾನೇ ವಾಚ್ ಆಗುವುದು. ಮಾತಾಡೋದಕ್ಕೆ ಅವಶ್ಯವಾಗಲು ಬಾಯಿ ಬೇಕಾಗುವುದು ಮತ್ತು ಕೇಳುವಂಥವರಿಗೂ ಅವಶ್ಯವಾಗಿ ಕಿವಿಗಳು ಬೇಕಾಗಿದೆ. ಆತ್ಮನಿಗೆ ಕಿವಿ, ಬಾಯಿ ಬೇಕಾಗಿದೆ. ಈಗ ನೀವು ಮಕ್ಕಳಿಗೆ ಈಶ್ವರಿಯ ಮತ ಸಿಗುತ್ತಿರುವುದು. ಇದಕ್ಕೆ ರಾಮ ಮತ ಎಂದು ಹೇಳಲಾಗುವುದು. ಅನ್ಯರು ರಾವಣನ ಮತ ಎಂದು ಮತದ ಮೇಲಿರುವರು. ಈಶ್ವರಿಯ ಮತ ಮತ್ತು ಅಸುರಿ ಮತ. ಈಶ್ವರಿಯ ಮತವು ಅರ್ಧಕಲ್ಪ ನಡೆಯುತ್ತದೆ. ತಂದೆಯು ಈಶ್ವರಿಯ ಮತವನ್ನು ಕೊಟ್ಟು ನಿಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ. ಈಶ್ವರಿಯ ಮತ ಮತ್ತು ಅಸುರಿ ಮತ. ಈಶ್ವರಿಯ ಮತ ಅರ್ಧಕಲ್ಪ, ಅಸುರಿ ಮತ ಅರ್ಧಕಲ್ಪ. ಈಶ್ವರಿಯ ಮತವು ಅರ್ಧಕಲ್ಪ ನಡೆಯುತ್ತದೆ. ತಂದೆಯು ಈಶ್ವರಿಯ ಮತವನ್ನು ಕೊಟ್ಟು ನಿಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ. ಪುನಃ ಸತ್ಯಯುಗ ತ್ರೇತಾದಲ್ಲಿ ಅದೇ ಮತ ನಡೆಯುತ್ತದೆ. ಅಲ್ಲಿ ಜನ್ಮಗಳು ಸಹ ಕಡಿಮೆ ಇರುತ್ತದೆ, ಏಕೆಂದರೆ ಯೋಗಿ ಮನುಷ್ಯರಿದ್ದಾರೆ. ಮತ್ತು ದ್ವಾಪಾರ ಕಲಿಯುಗದಲ್ಲಿ ರಾವಣ ಮತವಿರುತ್ತದೆ. ಇಲ್ಲಿ ಜನ್ಮಗಳು ಹೆಚ್ಚಾಗಿರುತ್ತದೆ, ಏಕೆಂದರೆ ಭೋಗಿ ಮನುಷ್ಯರಿರುತ್ತಾರೆ. ಆದ್ದರಿಂದ ಆಯುಷು ಸಹ ಕಡಿಮೆಯಾಗುತ್ತದೆ. ಬಹಳ ಸಂಪ್ರದಾಯಗಳು ಆಗಿಬಿಡುತ್ತವೆ ಮತ್ತು ಬಹಳ ದುಃಖಿಗಳಾಗುತ್ತಾರೆ. ರಾಮನ ಮತದವರು ನಂತರ ರಾವಣ ಮತದೊಂದಿಗೆ ಸೇರಿ ಹೋಗುತ್ತಾರೆ. ಈಗ ಇಡೀ ಪ್ರಪಂಚವು ರಾವಣ ಮತವಾಗಿ ಬಿಡುತ್ತದೆ. ನಂತರ ತಂದೆಯು ಬಂದು ಎಲ್ಲರಿಗೂ ರಾಮ ಮತವನ್ನು ಕೊಡುತ್ತಾರೆ. ಸತ್ಯುಗದಲ್ಲಿ ರಾಮ ಮತವಿದೆ, ಈಶ್ವರ್ಯ ಮತವಿರುತ್ತದೆ. ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ. ಈಶ್ವರ್ಯ ಮತ ಸಿಗುವುದರಿಂದ ಅರ್ಧಕಲ್ಪಕ್ಕೆ ಸ್ವರ್ಗದ ಸ್ಥಾಪನೆಯಾಗಿಬಿಡುತ್ತದೆ. ಈಶ್ವರ್ಯ ಮತ ಸಿಗುವುದರಿಂದ ಅರ್ಧಕಲ್ಪಕ್ಕೆ ಸ್ವರ್ಗ ಸ್ಥಾಪನೆಯಾಗಿಬಿಡುತ್ತದೆ. ಅದು ಯಾವಾಗ ಪೂರ್ಣವಾಗುತ್ತದೆಯೋ ಆಗ ರಾವಣ ರಾಜ್ಯವಾಗುತ್ತದೆ. ಅದಕ್ಕೆ ಅಸುರಿ ಮತವೆಂದು ಕರೆಯಲಾಗುತ್ತದೆ. ಈಗ ತಮ್ಮೊಂದಿಗೆ ಕೇಳಿಕೊಳ್ಳಿ, ನಾವು ಅಸುರಿ ಮತದಿಂದ ಏನು ಮಾಡುತ್ತಿದ್ದೆವು? ಈಶ್ವರ್ಯ ಮತದಿಂದ ಏನು ಮಾಡುತ್ತಿದ್ದೆವು? ಹೇಗೆ ನರಕವಾಸಿಗಳಾಗಿದ್ದೆವು. ನಂತರ ಶಿವಾಲಯದಲ್ಲಿ ಸ್ವರ್ಗವಾಸಿಗಳಾಗುತ್ತೇವೆ. ಸತ್ಯಯುಗ ತ್ರೇತಾಯುಗವನ್ನು ಶಿವಾಲಯವೆಂದು ಹೇಳಲಾಗುತ್ತದೆ. ಸತ್ಯಯುಗ ತ್ರೇತಾಯುಗವನ್ನು ಶಿವಾಲಯವೆಂದು ಕರೆಯಲಾಗುತ್ತದೆ. ಯಾರ ಹೆಸರಿನಿಂದ ಸ್ಥಾಪನೆಯಾಗುತ್ತದೆಯೋ ಅವರ ಹೆಸರನ್ನೇ ಅವಶ್ಯವಾಗಿ ಇಡುತ್ತಾರೆ. ಅಂದಾಗ ಅದು ಶಿವಾಲಯವಾಗಿದೆ. ಅಲ್ಲಿ ದೇವತೆಗಳಿರುತ್ತಾರೆ. ರಚಯಿತ ತಂದೆಯು ಮಕ್ಕಳಿಗೆ ಈ ಮಾತುಗಳನ್ನು ತಿಳಿಸುತ್ತಿದ್ದಾರೆ. ಏನೇನೋ ರಚಿಸುತ್ತಾರೆಯೋ ಅದನ್ನು ಸಹ ನೀವು ಮಕ್ಕಳು ತಿಳಿದಿದ್ದೀರಿ.
ಹೇ ಪತಿತ ಪಾವನ ಅಥವಾ ಹೇ ಮುಕ್ತಿದಾತ, ರಾವಣ ರಾಜ್ಯದಿಂದ ಅಥವಾ ದುಃಖದಿಂದ ಮುಕ್ತ ಮಾಡುವ ತಂದೆ ಎಂದು ಈ ಸಮಯದಲ್ಲಿ ಇಡೀ ರಚನೆಯು ಅವರನ್ನು ಕರೆಯುತ್ತಿದೆ. ಈಗ ನಿಮಗೆ ಸುಖದ ತಿಳುವಳಿಕೆ ಇರುವ ಕಾರಣ ಇದನ್ನು ದುಃಖವೆಂದು ತಿಳಿಯಿರಿ. ಇಲ್ಲವೆಂದರೆ ಬಹಳಷ್ಟು ಜನ ಇದನ್ನು ದುಃಖವೆಂದು ತಿಳಿಯುವುದಿಲ್ಲ. ಹೀಗೆ ತಂದೆಯು ಜ್ಞಾನಸಾಗರನಾಗಿದ್ದಾರೆ, ಮನುಷ್ಯ ಸೃಷ್ಟಿಯ ಬೀಜ ರೂಪವಾಗಿದ್ದಾರೆ. ಆದ್ದರಿಂದ ನೀವು ಸಹ ಜ್ಞಾನಪೂರ್ಣರಾಗುತ್ತೀರಿ. ಬೀಜದಲ್ಲಿ ವೃಕ್ಷದ ಜ್ಞಾನವಿರುವುದಿಲ್ಲ, ಆದರೆ ಅದು ಜಡ ವೃಕ್ಷವಾಗಿದೆ. ಒಂದು ವೇಳೆ ಚೈತನ್ಯ ವೃಕ್ಷವಾಗಿದ್ದರೆ ಅದು ತಿಳಿಸುತ್ತಿತ್ತು, ನೀವು ಚೈತನ್ಯ ವೃಕ್ಷದವರಾಗಿದ್ದೀರಿ, ಆದ್ದರಿಂದ ವೃಕ್ಷವನ್ನು ತಿಳಿದಿದ್ದೀರಿ. ತಂದೆಗೆ ಮನುಷ್ಯ ಸೃಷ್ಟಿಯ ಬೀಜರೂಪ ಸಚ್ಚಿತ್ತ ಆನಂದ ಸ್ವರೂಪನೆಂದು ಹೇಳಲಾಗುವುದು. ಮನುಷ್ಯರಿಗೆ ಸೃಷ್ಟಿಯ ಬೀಜರೂಪ ಸಚ್ಚಿತ್ತ ಆನಂದ ರೂಪ ಎಂದು ಹೇಳುತ್ತಾರೆ. ಈ ವೃಕ್ಷದ ಉತ್ಪತ್ತಿ ಮತ್ತು ಪಾಲನೆ ಹೇಗಾಗುವುದೆಂಬುದನ್ನು ಸಹ ಯಾರೂ ತಿಳಿದುಕೊಂಡಿದ್ದಿಲ್ಲ. ಅಂದರೆ ಹೊಸ ವೃಕ್ಷವು ಉತ್ಪನ್ನವಾಗುತ್ತದೆ ಎಂದಲ್ಲ, ಇದನ್ನೂ ಸಹ ತಂದೆಯು ತಿಳಿಸುತ್ತಾರೆ. ಹೇ ತಂದೆ, ಬಂದು ರಾವಣನಿಂದ ಮುಕ್ತ ಮಾಡಿ ಎಂದು ಹಳೆಯ ವೃಕ್ಷದ ಮನುಷ್ಯರು ಕರೆಯುತ್ತಾರೆ. ಏಕೆಂದರೆ ಈ ಸಮಯದಲ್ಲಿ ರಾವಣ ರಾಜ್ಯವಾಗಿದೆ. ಮನುಷ್ಯರು ರಚಯಿತನಾಗಲಿ ರಚನೆಯನ್ನಾಗಲಿ ಅರಿತುಕೊಂಡಿಲ್ಲ. ಸ್ವಯಂ ತಂದೆಯು ಬಂದು ತಿಳಿಸುತ್ತಿದ್ದಾರೆ, ಮಕ್ಕಳೇ, ನಾನು ಒಂದೇ ಬಾರಿ ಸ್ವರ್ಗವನ್ನಾಗಿ ಮಾಡುತ್ತೇನೆ. ಸ್ವರ್ಗದ ನಂತರ ಮತ್ತೆ ನರಕವಾಗುತ್ತದೆ. ರಾವಣನು ಬರುವ ಕಾರಣ ಮತ್ತೆ ವಾಮ ಮಾರ್ಗದಲ್ಲಿ ಹೊರಟು ಹೋಗುತ್ತಾರೆ. ಒಂದೇ ಬಾರಿ ತಂದೆ ಬಂದು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಸ್ವರ್ಗ ನಂತರ ಮತ್ತೆ ನರಕವಾಗುತ್ಬಿಡ್ತದೆ. ರಾವಣನು ಬರುವ ಕಾರಣ ಮತ್ತೆ ವಾಮ ಮಾರ್ಗದಲ್ಲಿ ಹೊರಟು ಹೋಗುತ್ತಾರೆ. ಸತ್ಯಯುಗದಲ್ಲಿ ಆರೋಗ್ಯ, ಐಶ್ವರ್ಯ, ಸಂತೋಷ ಎಲ್ಲವೂ ಇರುವುದು. ತಾವಿಲ್ಲಿ ತಂದೆಯಿಂದ ಆರೋಗ್ಯ, ಐಶ್ವರ್ಯ, ಸಂತೋಷದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ. ಏಕೆಂದರೆ ಸ್ವರ್ಗದಲ್ಲಿ ಎಂದೂ ದುಃಖವಾಗುವುದಿಲ್ಲ. ನಾವು ಕಲ್ಪಕಲ್ಪವು ಪುರುಷೋತ್ತಮ ಸಂಗಮಯುಗದಲ್ಲಿ ಪುರುಷಾರ್ಥ ಮಾಡುತ್ತೇವೆ ಎಂದು ನಿಮ್ಮ ಹೃದಯದಲ್ಲಿದೆ. ಹೆಸರೇ ಎಷ್ಟು ಚೆನ್ನಾಗಿದೆ. ಮತ್ಯಾವುದೇ ಯುಗಕ್ಕೆ ಪುರುಷೋತ್ತಮ ಎಂದು ಹೇಳುವುದಾಗುವುದಿಲ್ಲ. ಈ ಸಂಗಮ ಯುಗಕ್ಕೆ ಪುರುಷೋತ್ತಮ ಎಂದು ಹೇಳುತ್ತದೆ. ಆ ಯುಗಗಳಲ್ಲಂತೂ ಏಣಿಯನ್ನು ಇಳಿಯುತ್ತಲೇ ಹೋಗುತ್ತಾರೆ, ತಂದೆಯನ್ನು ಕರೆಯುತ್ತಾರೆ, ಸಮರ್ಪಣೆ ಮಾಡುತ್ತಾರೆ. ಆದರೆ ತಂದೆಯು ಯಾವಾಗ ಬರುತ್ತಾರೆ ಎಂದು ಅವರಿಗೆ ತಿಳಿಯುವುದೇ ಇಲ್ಲ. ಓ ಗಾಡ್ ಫಾದರ್, ನಮ್ಮನ್ನು ಮುಕ್ತ ಮಾಡಿ ಮಾರ್ಗದರ್ಶಕರಾಗಿ ಎಂದು ಕರೆಯುತ್ತಾರೆ. ಮುಕ್ತಿದಾತ ಎಂದರೆ ಅವಶ್ಯವಾಗಿ ಬರಲೇಬೇಕಾಗುತ್ತದೆ ಮತ್ತು ಮಾರ್ಗದರ್ಶಕನಾಗಿ ಕರೆದುಕೊಂಡು ಹೋಗಬೇಕಾಗುತ್ತದೆ. ತಂದೆಯು ಮಕ್ಕಳನ್ನು ಬಹಳ ದಿನಗಳ ನಂತರ ನೋಡುತ್ತಾರೆ, 5,000 ವರ್ಷಗಳ ನಂತರ ನೋಡುತ್ತಾರೆ. ಬಹಳ ಖುಷಿಯಾಗುತ್ತದೆ. ಅವರು ಹದ್ದಿನ ತಂದೆಯಾಗಿದ್ದಾರೆ, ಇವರು ಬೇದ್ದಿನ ತಂದೆಯಾಗಿದ್ದಾರೆ. ಈ ತಂದೆಯು ರಚಯಿತನಾಗಿದ್ದಾರೆ. ರಚನೆ ಮಾಡಿದ ನಂತರ ಅವರ ಪಾಲನೆಯನ್ನು ಮಾಡುತ್ತಾರೆ. ಪುನರ್ಜನ್ಮವಂತೂ ತೆಗೆದುಕೊಳ್ಳಬೇಕಾಗುತ್ತದೆ. ಕೆಲವರಿಗೆ 10 ಜನ, ಕೆಲವರಿಗೆ 12 ಜನ ಮಕ್ಕಳಿರುತ್ತಾರೆ. ಆದರೆ ಅದೆಲ್ಲವೂ ಹದ್ದಿನ ಸುಖವಾಗಿದೆ, ಕಾವ್ಯವಿಷ್ಟ ಸಮಾನವಾಗಿದೆ. ತಮೋ ಪ್ರಧಾನವಾಗಿ ಬಿಡುತ್ತಾರೆ. ತಮೋ ಪ್ರಧಾನವಾದಲ್ಲಿಯೇ ಸುಖವು ಬಹಳ ಕಡಿಮೆ. ನೀವು ಸತೋ ಪ್ರಧಾನವಾಗುತ್ತೀರೆಂದರೆ ಬಹಳ ಸುಖ ಇರುತ್ತದೆ. ಸತೋ ಪ್ರಧಾನರಾಗುವ ಯುಕ್ತಿಯನ್ನು ತಂದೆಯೇ ಬಂದು ತಿಳಿಸುತ್ತಾರೆ. ತಂದೆಗೆ ಆಲ್ಮೈಟ್ ಅಥಾರಿಟಿ ಅಂದರೆ ಸರ್ವಶಕ್ತಿವಂತ ಎಂದು ಹೇಳಲಾಗುತ್ತದೆ. ಇದರಿಂದ ಮನುಷ್ಯರು ಪರಮಾತ್ಮನು ಸರ್ವಶಕ್ತಿವಂತ ಆಗಿದ್ದಾರೆ ಅಂದ ಮೇಲೆ ಏನು ಬೇಕಾದರೂ ಮಾಡಬಲ್ಲರು, ಸತ್ತಿರುವವರನ್ನು ಬದುಕಿಸಬಲ್ಲರು ಎಂದು ಕೊಳ್ಳುತ್ತಾರೆ. ಒಂದು ವೇಳೆ ತಾವು ಭಗವಂತನಾಗಿದ್ದರೆ ನೊಣವನ್ನು ಬದುಕಿಸಿ ತೋರಿಸಿ ಎಂದು ಒಮ್ಮೆ ಯಾರೋ ಬಂದಿದ್ದರು. ಹೀಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳುತ್ತಾರೆ. ತಂದೆಯು ನಿಮಗೆ ಶಕ್ತಿಯನ್ನು ಕೊಡುತ್ತಾರೆ. ಇದರಿಂದ ನೀವು ರಾವಣನ ಮೇಲೆ ಜಯ ಗಳಿಸುತ್ತೀರಿ. ಮಂಗನಿಂದ ಮಂದಿರಕ್ಕೆ ಯೋಗ್ಯರಾಗುತ್ತೀರಿ. ಇದನ್ನು ಅವರು ಏನೇನೋ ಮಾಡಿಬಿಟ್ಟಿದ್ದಾರೆ. ವಾಸ್ತವದಲ್ಲಿ ತಾವೆಲ್ಲರೂ ಸೀತೆಯರು, ಭಕ್ತಿನೀಯರಾಗಿದ್ದೀರಿ. ನಿಮ್ಮೆಲ್ಲರನ್ನು ರಾವಣನಿಂದ ಬಿಡಿಸಲಾಗಿದೆ.
ರಾವಣನ ಮೂಲಕ ನಿಮಗೆ ಎಂದೂ ಸುಖ ಸಿಗಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ಎಲ್ಲರೂ ರಾವಣನ ಬಂಧನದಲ್ಲಿದ್ದಾರೆ, ರಾಮನ ಬಂಧನದಲ್ಲಿದ್ದಾರೆ ಎಂದು ಎಂದಿಗೂ ಸಹ ಹೇಳುವುದಿಲ್ಲ. ರಾಮ ರಾವಣನ ಬಂಧನದಿಂದ ಬಿಡಿಸಲು ಬಂದಿದ್ದಾರೆ. ರಾವಣನನ್ನು 10 ತಲೆಯುಳ್ಳವರನ್ನಾಗಿ ಮಾಡುತ್ತಾರೆ, ಅವನಿಗೆ 20 ಭುಜಗಳನ್ನು ತೋರಿಸುತ್ತಾರೆ. ಇದರ ಅರ್ಥವನ್ನು ತಂದೆ ತಿಳಿಸುತ್ತಾರೆ. 5 ವಿಕಾರಗಳು ಪುರುಷನಲ್ಲಿ, 5 ವಿಕಾರಗಳು ಸ್ತ್ರೀಯಲ್ಲಿ ಇದೆ. ಇದಕ್ಕೆ ರಾವಣ ರಾಜ್ಯವೆಂದು ಅಥವಾ 5 ವಿಕಾರ ರೂಪಿ ರಾಜ್ಯವೆಂದು ಹೇಳುತ್ತಾರೆ. ಇವರ ಬಳಿ ಬಹಳ ಮಾಯೆ ಇದೆ. ಹಣದ ಮಾಯೆ ನಶೆ ಏರಿದೆ ಎಂದು ಹೇಳುವುದಿಲ್ಲ. ಹಣಕ್ಕೆ ಎಂದೂ ಮಾಯೆ ಎಂದು ಹೇಳುವುದಿಲ್ಲ. ಹಣಕ್ಕೆ ಸಂಪತ್ತು ಎಂದು ಹೇಳಲಾಗುತ್ತದೆ. ತಾವು ಮಕ್ಕಳಿಗೆ ಬಹಳಷ್ಟು ಸಂಪತ್ತು ಸಿಗುತ್ತದೆ. ನೀವು ಮಕ್ಕಳು ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ, ಏಕೆಂದರೆ ಇದು ವಿದ್ಯೆಯಾಗಿದೆ. ವಿದ್ಯಾಭ್ಯಾಸದಲ್ಲಿ ಬೇಡುವುದಿಲ್ಲ. ಶಿಕ್ಷಕರು ಏನನ್ನು ಓದಿಸುವರೋ ಅದನ್ನೇ ವಿದ್ಯಾರ್ಥಿಗಳು ಓದುತ್ತಾರೆ. ಯಾರೆಷ್ಟು ಓದುವರೋ ಅಷ್ಟನ್ನು ಪಡೆಯುತ್ತಾರೆ. ಬೇಡುವ ಮಾತಿಲ್ಲ, ಇಲ್ಲೇ ಯಾವುದೂ ಬೇಡುವ ಮಾತಿಲ್ಲ. ಇದರಲ್ಲಿ ಪವಿತ್ರತೆ ಬೇಕು. ಒಂದು ಶಬ್ದದ ಬೆಲೆಯು ನೋಡಿ ಎಷ್ಟೊಂದಿದೆ. ಪದಮಾಪದಂ ಇದೆ. ತಂದೆಯನ್ನು ತಿಳಿದುಕೊಳ್ಳಿ, ನೆನಪು ಮಾಡಿ. ತಂದೆಯ ಪರಿಚಯವನ್ನು ಕೊಟ್ಟಿದ್ದಾರೆ. ಆತ್ಮವು ಹೇಗೆ ಬಿಂದುವಾಗಿದೆಯೋ ಹಾಗೆಯೇ ನಾನು ಆತ್ಮನ ಬಿಂದುವಾಗಿದ್ದೇನೆ. ಅವರು ಸದಾ ಪವಿತ್ರರಾಗಿರುತ್ತಾರೆ. ಶಾಂತಿ, ಜ್ಞಾನ, ಪವಿತ್ರತೆ ಸಾಗರನಾಗಿದ್ದಾರೆ. ಶಾಂತಿ ಸಾಗರನಾಗಿದ್ದಾರೆ, ಜ್ಞಾನ ಸಾಗರನಾಗಿದ್ದಾರೆ, ಪವಿತ್ರ ಸಾಗರನಾಗಿದ್ದಾರೆ. ಒಬ್ಬರದೇ ಮಹಿಮೆ ಇದೆ. ಎಲ್ಲರ ಸ್ಥಾನ ಬೇರೆ ಬೇರೆಯಾಗಿರುತ್ತದೆ. ಕಣ ಕಣದಲ್ಲಿ ಭಗವಂತನೆಂದು ನಾಟಕದಲ್ಲಿ ರಚಿಸಿದ್ದಾರೆ. ಯಾರು ನಾಟಕವನ್ನು ನೋಡಿದ್ದಾರೋ ಅವರಿಗೆ ಗೊತ್ತಿರುತ್ತದೆ. ಯಾರು ಮಹಾವೀರ ಮಕ್ಕಳಿದ್ದಾರೆ ಅವರಿಗೆ ತಂದೆ ತಿಳಿಸುತ್ತಾರೆ. ಬಲೆ ನೀವು ಎಲ್ಲೇ ಹೋಗಿ ಕೇವಲ ಸಾಕ್ಷಿಯಾಗಿ ನೋಡಬೇಕು. ಈಗ ನೀವು ಮಕ್ಕಳು ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ ರಾವಣ ರಾಜ್ಯವನ್ನು ಸಮಾಪ್ತಿ ಮಾಡಿಬಿಡುತ್ತೀರಿ. ಈಗ ನೀವು ಮಕ್ಕಳು ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ ರಾವಣ ರಾಜ್ಯವನ್ನು ಸಮಾಪ್ತಿ ಮಾಡಿಬಿಡುತ್ತೀರಿ. ಇದು ಬೇಯುದ್ದಿನ ಮಾತಾಗಿದೆ. ಅವರಂತೂ ಹದ್ದಿನ ಕಥೆಗಳನ್ನು ರಚಿಸಿದ್ದಾರೆ. ನೀವು ಶಿವಶಕ್ತಿ ಸೇನೆ ಆಗಿದ್ದೀರಿ. ಶಿವನು ಸರ್ವಶಕ್ತಿವಂತನಾಗಿದ್ದಾರೆ. ಶಿವನ ಶಕ್ತಿಯನ್ನು ಪಡೆಯುವಂಥ ಶಿವನ ಸೇವೆ ತಾವಾಗಿದ್ದೀರಿ. ಅವರೂ ಸಹ ಶಿವನ ಸೇನೆ ಎಂದು ಹೆಸರನ್ನಿಟ್ಟಿದ್ದಾರೆ. ಈಗ ನಿಮ್ಮ ಹೆಸರು ಏನಿಡುವುದು? ನಿಮಗಂತೂ ಪ್ರಜಾಪಿತ, ಬ್ರಹ್ಮಕುಮಾರ್, ಕುಮಾರಿಯರು ಎಂದು ಹೆಸರನ್ನಿಡಲಾಗಿದೆ. ಶಿವನಿಗಂತೂ ಎಲ್ಲರೂ ಸಂತಾನರಾಗಿದ್ದಾರೆ. ಇಡೀ ಪ್ರಪಂಚದ ಆತ್ಮಗಳು ಅವರ ಸಂತಾನರಾಗಿದ್ದಾರೆ. ಶಿವನಿಂದ ನಿಮಗೆ ಶಕ್ತಿಯು ಸಿಗುತ್ತದೆ. ಶಿವತಂದೆಯು ನಿಮಗೆ ಜ್ಞಾನವನ್ನು ಕಲಿಸುತ್ತಾರೆ. ಇದರಿಂದ ನಿಮಗೆ ಎಷ್ಟೊಂದು ಶಕ್ತಿ ಸಿಗುತ್ತದೆ. ಅರ್ಧಕಲ್ಪವು ನೀವು ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುತ್ತೀರಿ. ಇದು ನಿಮ್ಮ ಯೋಗಬಲದ ಶಕ್ತಿಯಾಗಿದೆ ಮತ್ತು ಅವರದು ಬಾಹುಬಲವಾಗಿದೆ. ಭಾರತದ ಪ್ರಾಚೀನ ರಾಜಯೋಗ ಎಂಬ ಗಾಯನವಿದೆ. ಭಾರತದ ಪ್ರಾಚೀನ ರಾಜಯೋಗವನ್ನು ಕಲಿಯಬೇಕು, ಅದರಿಂದ ಸ್ವರ್ಗ ಸ್ಥಾಪನೆಯಾಗುತ್ತದೆ ಎಂದು ಬಯಸುತ್ತಾರೆ. ಕ್ರೈಸ್ತನಿಗೆ 3000 ವರ್ಷಗಳ ಹಿಂದೆ ಸ್ವರ್ಗ ಇತ್ತು ಎಂಬುದು ಹೇಳುತ್ತಾರೆ. ಆದರೆ ಅದು ಹೇಗಾಯಿತು? ಯೋಗದಿಂದ ನೀವು ಪ್ರವೃತ್ತಿ ಮಾರ್ಗದ ಸನ್ಯಾಸಿಗಳಾಗಿದ್ದೀರಿ. ಆ ಸನ್ಯಾಸಿಗಳು ಮನೆಯ ಮಠವನ್ನು ಬಿಟ್ಟು ಹೋಗುತ್ತಾರೆ. ನಾಟಕದನುಸಾರ ಪ್ರತಿಯೊಬ್ಬರಿಗೂ ಪಾತ್ರವು ಸಿಕ್ಕಿದೆ. ಇಷ್ಟು ಚಿಕ್ಕ ಬಿಂದುವಿನಲ್ಲಿ ಎಷ್ಟೊಂದು ಪಾತ್ರವಿದೆ. ಇದಕ್ಕೆ ಲೀಲೆ ಎಂದು ಹೇಳುತ್ತಾರೆ. ತಂದೆಯಂತೂ ಸದಾ ಶಕ್ತಿವಂತ, ಸತೋಪ್ರಧಾನವಾಗಿದ್ದಾರೆ. ಈಗ ನೀವು ಅವರಿಂದ ಶಕ್ತಿಯನ್ನು ಪಡೆಯುತ್ತೀರಿ. ಇದೂ ಸಹ ನಾಟಕ ಮಾಡಲ್ಪಟ್ಟಿದೆ. ತಂದೆಯು ಕೋಟಿ ಸೂರ್ಯನಿಗಿಂತಲೂ ತೇಜೋಮಯವಾಗಿದ್ದಾರೆ ಎಂದಲ್ಲ. ಮನುಷ್ಯರಂತೂ ಯಾರ ಭಾವವು ಕುಳಿತಿರುತ್ತದೆಯೋ ಆ ಭಾವನೆಯಿಂದ ನೋಡುತ್ತಾರೆ. ಕಣ್ಣುಗಳು ಕೆಂಪಾಗಿ ಬಿಡುತ್ತದೆ. ಇನ್ನೂ ಸಾಕು, ನನ್ನಿಂದ ನೋಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ತಂದೆ ತಿಳಿಸುತ್ತಾರೆ, ಅದೆಲ್ಲೋ ಭಕ್ತಿ ಮಾರ್ಗದ ಸಂಸ್ಕಾರವಾಗಿದೆ. ಇದಂತೂ ಜ್ಞಾನ ಮಾರ್ಗವಾಗಿದೆ. ಇದರಲ್ಲಿ ಓದಬೇಕಾಗಿದೆ. ತಂದೆ ಶಿಕ್ಷಕನೂ ಆಗಿದ್ದಾರೆ, ಓದಿಸುತ್ತಿದ್ದಾರೆ.
ಅವರು ನಮಗೆ ತಿಳಿಸುತ್ತಾರೆ, ಮಕ್ಕಳೇ, ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು. ಹಿಯರ್ ನೋ ಈ ವಿಲ್ ಡ್ಯಾಶ್ ಎಂದು ತಂದೆಯು ತಿಳಿಸುತ್ತಾರೆ. ಆದರೆ ಇದನ್ನು ಯಾರು ತಿಳಿಸಿದರು ಎಂದು ಮನುಷ್ಯರಿಗೆ ಗೊತ್ತಿಲ್ಲ. ಮೊದಲು ಮಂಗಳ ಚಿತ್ರವನ್ನು ರಚಿಸಿದ್ದರು, ಈಗ ಮನುಷ್ಯರ ಚಿತ್ರವನ್ನು ರಚಿಸುತ್ತಾರೆ. ತಂದೆಯೂ ಸಹ ನಳಿನಿ ಎಂಬ ಮಗುವಿನ ಚಿತ್ರವನ್ನು ಮಾಡಿಸಿದ್ದರು. ಮನುಷ್ಯರಿಗೆ ಭಕ್ತಿಯ ನಶೆ ಬಹಳ ಇದೆ, ಏಕೆಂದರೆ ಭಕ್ತಿಯ ರಾಜ್ಯವಾಗಿದೆ ಅಲ್ಲವೇ. ಈಗ ಜ್ಞಾನದ ರಾಜ್ಯವಾಗುವುದಿದೆ, ಅಂತರವಾಗಿ ಬಿಡುತ್ತದೆ. ಮಕ್ಕಳಿಗೂ ತಿಳಿದಿದೆ, ನಾವು ಮೊದಲು ಸತ್ಯಯುಗದಲ್ಲಿ ಹೋಗುತ್ತೇವೆ, ಮತ್ತೆ ಹೇನಿನ ರೀತಿ ಕೆಳಗೆ ಇಳಿಯುತ್ತೇವೆ. 1250 ವರ್ಷಗಳು 2 ಕಲೆಗಳು ಕಡಿಮೆ ಆಗುತ್ತವೆ. ಚಂದ್ರಮನ ಉದಾಹರಣೆ ಇದೆ. ಚಂದ್ರಮನಿಗೆ ಗ್ರಹಣ ಹಿಡಿಯುತ್ತದೆ, ಕಲೆಗಳು ಕಡಿಮೆ ಆಗಿರುವುದು ಶುರು ಆಗುತ್ತದೆ. ಮತ್ತೆ ನಿಧಾನವಾಗಿ ಕಲೆಗಳು ಹೆಚ್ಚಾದಾಗ 16 ಕಲೆ ಚಂದ್ರಮನ ಆಗುತ್ತಾನೆ. ಅದು ಅಲ್ಪಕಾಲದ ಮಾತಾಗಿದೆ, ಇದು ಬೇದಿನ ಮಾತಾಗಿದೆ. ಈ ಸಮಯದಲ್ಲಿ ಎಲ್ಲರ ಮೇಲೆ ರಾಹುವಿನ ಗ್ರಹಣವಿದೆ. ಶ್ರೇಷ್ಠಾತಿ ಶ್ರೇಷ್ಠವಾದದ್ದು ಬೃಹಸ್ಪತಿ ದಶೆಯಾಗಿದೆ, ಬಹಳ ಕನಿಷ್ಠವಾದದ್ದು ರಾಹುವಿನ ದಶೆಯಾಗಿದೆ. ಒಮ್ಮೆಲೆ ದಿವಾಳಿ ಆಗಿಬಿಡುತ್ತಾರೆ. ಬೃಹಸ್ಪತಿಯ ದಶೆಯಿಂದ ನಾವು ಮೇಲಿರುತ್ತೇವೆ. ಮನುಷ್ಯರು ಬೇದಿನ ತಂದೆಯನ್ನು ತಿಳಿದುಕೊಂಡಿಲ್ಲ. ಈಗ ಎಲ್ಲರ ಮೇಲೆ ಅವಶ್ಯವಾಗಿ ರಾಹುವಿನ ದಶೆ ಇದೆ. ಇದು ನಿಮಗೆ ಗೊತ್ತಿದೆ, ಮತ್ತಾರಿಗೂ ಗೊತ್ತಿಲ್ಲ. ರಾಹುವಿನ ದಶೆಯು ಭಿಕಾರಿಗಳನ್ನಾಗಿ ಮಾಡುತ್ತದೆ. ಬೃಹಸ್ಪತಿ ದಶೆಯಿಂದ ಸಾಹುಕಾರರಾಗುತ್ತಾರೆ. ಭಾರತವು ಎಷ್ಟೊಂದು ಸಾಹುಕಾರವಾಗಿತ್ತು. ಭಾರತ ಒಂದೇ ಇತ್ತು. ಸತ್ಯುಗದಲ್ಲಿ ರಾಮರಾಜ್ಯ, ಪವಿತ್ರ ರಾಜ್ಯವಿರುತ್ತದೆ, ಅದರ ಮಹಿಮೆ ಆಗುತ್ತದೆ. ಅಪವಿತ್ರ ರಾಜ್ಯದವರು ನಾನು ನಿರ್ಗುಣನಲ್ಲಿ ಯಾವುದೇ ಗುಣವಿಲ್ಲ ಎಂದು ಹಾಡುತ್ತಾರೆ. ನಿರ್ಗುಣ ಸಂಸ್ಥೆ ಎಂಬ ಇಂತಹ ಸಂಸ್ಥೆಗಳನ್ನು ಮಾಡಿದ್ದಾರೆ. ಅರೆ, ಇಡೀ ಪ್ರಪಂಚ ನಿರ್ಗುಣ ಸಂಸ್ಥೆಯಾಗಿದೆ. ಇದು ಒಬ್ಬರ ಮಾತಲ್ಲ. ಮಕ್ಕಳಿಗೆ ಸದಾ ಮಹಾತ್ಮರು ಎಂದು ಹೇಳಲಾಗುತ್ತದೆ. ಮತ್ತೆ ನೀವೇ ಹೇಳುತ್ತೀರಿ, ಯಾವುದೇ ಗುಣವಿಲ್ಲ. ಇಡೀ ಪ್ರಪಂಚದಲ್ಲಿ ಯಾರಲ್ಲಿಯೂ ಯಾವುದೇ ಗುಣವಿಲ್ಲದ ಕಾರಣ ರಾಹುವಿನ ದಶೆ ಕುಳಿತಿದೆ. ಈಗ ತಂದೆಯು ತಿಳಿಸುತ್ತಾರೆ, ದಾನ ಕೊಟ್ಟರೆ ಗ್ರಹಣ ಬಿಡುತ್ತದೆ. ಈಗ ಹೋಗುವುದಂತೂ ಎಲ್ಲರೂ ಹೋಗಲೇಬೇಕಲ್ಲವೇ. ದೇಹ ಸಹಿತವಾಗಿ ದೇಹದ ಎಲ್ಲ ಧರ್ಮಗಳನ್ನು ಬಿಡಿ, ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ. ತಾವು ಈಗ ಹಿಂತಿರುಗಿ ಹೋಗಬೇಕಾಗಿದೆ. ಪವಿತ್ರರಾಗದ ಕಾರಣ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಈಗ ತಂದೆಯು ಪವಿತ್ರರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ. ಬೃಹದ್ದಿನ ತಂದೆಯನ್ನು ನೆನಪು ಮಾಡಿ, ಬಾಬಾ, ನಾವು ಮರೆತು ಹೋಗುತ್ತೇವೆ ಎಂದು ಕೆಲವರು ಹೇಳುತ್ತಾರೆ. ತಂದೆಯು ಹೇಳುತ್ತಾರೆ, ಮಧುರ ಮಕ್ಕಳೇ, ಪತಿತ ಪಾವನ ತಂದೆಯನ್ನು ನೀವು ಮರೆತು ಹೋದರೆ ನೀವು ಹೇಗೆ ಪಾವನರಾಗುತ್ತೀರಿ? ವಿಚಾರ ಮಾಡಿರಿ. ನೀವು ಏನು ಹೇಳುತ್ತೀರಿ? ನಾವು ತಂದೆಯನ್ನು ಮರೆತು ಹೋಗುತ್ತೇವೆ ಎಂದು. ಪ್ರಾಣಿಗಳು ಸಹ ಎಂದೂ ಹೇಳುವುದಿಲ್ಲ. ನೀವು ಏನು ಹೇಳುತ್ತೀರಿ? ನಾನು ನಿಮ್ಮ ಬೇದಿನ ತಂದೆಯಾಗಿದ್ದೇನೆ. ನೀವು ಬೇದಿನ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ. ನಿರಾಕಾರ ತಂದೆಯು ಸಾಕಾರದಲ್ಲಿ ಬರುತ್ತಾರೆ, ಆಗಲೇ ಓದಿಸುತ್ತಾರೆ. ಈಗ ತಂದೆಯು ಇವರಲ್ಲಿ ಪ್ರವೇಶ ಮಾಡಿದ್ದಾರೆ. ಇವರು ಬಾಪ್ತಾದ ಆಗಿದ್ದಾರೆ. ಇಬ್ಬರ ಆತ್ಮಗಳು ಈ ಭ್ರುಕುಟಿಯ ಮಧ್ಯದಲ್ಲಿ ಇವೆ. ನೀವು ಬಾಪ್ತಾದ ಎಂದು ಹೇಳುತ್ತೀರಿ ಅಂದ ಮೇಲೆ ಅವಶ್ಯವಾಗಿ ಇಬ್ಬರು ಆತ್ಮಗಳು ಇರುತ್ತಾರೆ. ಶಿವಬಾಬಾ ಮತ್ತು ಬ್ರಹ್ಮಬಾಬಾ ಅವರ ಆತ್ಮ. ತಾವು ಎಲ್ಲರೂ ಪ್ರಜಾಪಿತ ಬ್ರಹ್ಮರ ಕುಮಾರಿಯರಾಗಿದ್ದೀರಿ. ಜ್ಞಾನವು ನಿಮಗೆ ಸಿಗುತ್ತದೆ. ಆದ್ದರಿಂದ ನಾವು ಸಹೋದರಾಗಿದ್ದೇವೆ. ಪ್ರಜಾಪಿತ ಬ್ರಹ್ಮರವರ ಮೂಲಕ ಸಹೋದರಾಗುತ್ತೇವೆ ಎಂದು ನಿಮಗೆ ಗೊತ್ತಿದೆ. ಈ ನೆನಪು ನಿಮಗೆ ಪಕ್ಕಾ ಇರಬೇಕು. ಆದರೆ ತಂದೆಯವರು ನೋಡುತ್ತಾರೆ, ಸಹೋದರಿಯರ ಸಂಬಂಧದಲ್ಲಿಯೂ ಸಹ ನಾಮರೂಪದಲ್ಲಿ ಆಕರ್ಷಣೆ ಆಗುತ್ತದೆ. ಅನೇಕರಿಗೆ ವಿಕಲ್ಪಗಳು ಬರುತ್ತವೆ. ಒಳ್ಳೆಯ ಶರೀರವನ್ನು ನೋಡಿ ವಿಕಲ್ಪಗಳು ಬರುತ್ತವೆ. ತಮ್ಮನ್ನು ಆತ್ಮನೆಂದು ತಿಳಿದು ಸಹೋದರ ದೃಷ್ಟಿಯಿಂದ ನೋಡಿ. ಆತ್ಮಗಳೆಲ್ಲರೂ ಸಹೋದರಾಗಿದ್ದಾರೆ ಎಂದು ಈಗ ತಂದೆಯು ತಿಳಿಸುತ್ತಾರೆ. ಸಹೋದರಿದ್ದಾರೆಂದರೆ ಅವಶ್ಯವಾಗಿ ತಂದೆಯು ಬೇಕು. ಎಲ್ಲರಿಗೂ ಒಬ್ಬ ತಂದೆಯಾಗಿದ್ದಾರೆ. ಎಲ್ಲರೂ ತಂದೆಯ ನೆನಪು ಮಾಡುತ್ತಾರೆ. ಈಗ ತಂದೆಯು ತಿಳಿಸುತ್ತಾರೆ, ಸತೋಪ್ರಧಾನರಾಗಬೇಕೆಂದರೆ ನನ್ನ ನೆನಪು ಮಾಡಿ.
ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ತುಕ್ಕು ಬಿಟ್ಟು ಹೋಗುತ್ತದೆ. ಖುಷಿಯ ನೆಚೆ ಏರುತ್ತದೆ ಮತ್ತು ಸೆಳೆತ ಆಗುತ್ತಿರುತ್ತದೆ. ನಂಬರ್ ವಾರ್ ಪುರುಷಾರ್ಥದನುಸಾರ ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಪ್ರೀತಿಯ ಮಾಪೀತ ಬಾಪ್ತದವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಿ. ಸ್ವಯಂ ತಮ್ಮನ್ನು ಸಂಪತ್ತಿವಂತನಾಗಿ ಮಾಡಿಕೊಳ್ಳಬೇಕಾಗಿದೆ. ಏನೇನೂ ಬೇಡಬಾರದು. ಒಬ್ಬ ತಂದೆಯ ನೆನಪು ಮತ್ತು ಪವಿತ್ರತೆಯ ಧಾರಣೆಯಿಂದ ಪದಮಾಪದಂಪತಿಗಳಾಗಬೇಕಾಗಿದೆ. ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಿ. ಸ್ವಯಂ ತಮ್ಮನ್ನು ಸಂಪತ್ತಿವಂತನಾಗಿ ಮಾಡಿಕೊಳ್ಳಬೇಕಾಗಿದೆ. ಏನೇನೂ ಬೇಡಬಾರದು. ಒಬ್ಬ ತಂದೆಯ ನೆನಪು ಮತ್ತು ಪವಿತ್ರತೆಯ ಧಾರಣೆಯಿಂದ ಪದಮಾಪದಂಪತಿಗಳಾಗಬೇಕಾಗಿದೆ. 2ನೇ ಪಾಯಿಂಟ್ ಇದೆ: ರಾವಣ್ಯ ಕ್ರಯದಿಂದ ಮುಕ್ತರಾಗಲು ವಿಕಾರಗಳ ದಾನ ಮಾಡಬೇಕು. ಹಿಯರ್ ನೋ, ಹಿ ವಿಲ್ ನೋ. ಕೆಟ್ಟದ್ದನ್ನು ಕೇಳಬೇಡಿ. ಯಾವ ಮಾತುಗಳಿಂದ ಏನೇನು ಇಳಿದಿದ್ದೀರೋ, ನಿರ್ಗುಣರಾಗಿದ್ದೀರೋ ಅದನ್ನು ಬುದ್ಧಿಯಿಂದ ಮರೆತು ಬಿಡಬೇಕಾಗಿದೆ. ವರದಾನ: ಮೊದಲು ನೀವು ಏನನ್ನು ಮಂತ್ರದ ಮೂಲಕ ಸರ್ವರಿಂದ ಸನ್ಮಾನ ಪ್ರಾಪ್ತಿ ಮಾಡುವಂಥ ನಿರ್ಮಾಣರಿಂದ ಮಹಾನ್ ಭವ. ಮೊದಲು ನೀವು ಎನ್ನುವ ಮಂತ್ರದ ಮೂಲಕ ಸರ್ವರಿಂದ ಸನ್ಮಾನ ಪ್ರಾಪ್ತಿ ಮಾಡುವಂಥ ನಿರ್ಮಾಣರಿಂದ ಮಹಾನ್ ಭವ. ಇದೇ ಮಹಾಮಂತ್ರ ಸದಾ ನೆನಪಿರಲಿ. ನಿರ್ಮಾಣವೇ ಸರ್ವ ಮಹಾನಾಗಿದೆ. ಮೊದಲು ನೀವು ಎಂದೂ ಮಾಡುವುದೇ ಸರ್ವರಿಂದ ಸ್ವಮಾನ ಪ್ರಾಪ್ತಿ ಮಾಡಿಕೊಳ್ಳುವ ಆಧಾರವಾಗಿದೆ. ಮಹಾನ್ ಆಗುವ ಈ ಮಂತ್ರದಿಂದ, ಮಹಾಮಂತ್ರದಿಂದ ವರದಾನದ ರೂಪದಲ್ಲಿ ಸದಾ ಜೊತೆಯಲ್ಲಿಟ್ಟುಕೊಳ್ಳಿ. ವರದಾನಗಳಿಂದ ಪಾಲನೆ ಪಡೆಯುತ್ತಾ ಹಾರುತ್ತಾ ಗುರಿಯನ್ನು ತಲುಪಬೇಕಾಗುತ್ತದೆ. ಪರಿಶ್ರಮ ಯಾವಾಗ ಪಡೆಯುವಿರೆಂದರೆ ಯಾವಾಗ ವರದಾನಗಳನ್ನು ಕಾರ್ಯದಲ್ಲಿ ತೊಡಗಿಸದೇ ಹೋದಾಗ. ಒಂದು ವೇಳೆ ವರದಾನಗಳಿಂದ ಪಾಲನೆ ಪಡೆಯುತ್ತಿದ್ದರೆ, ವರದಾನಗಳನ್ನು ಕಾರ್ಯದಲ್ಲಿ ತೊಡಗಿಸುತ್ತಿದ್ದರೆ ಪರಿಶ್ರಮ ಸಮಾಪ್ತಿಯಾಗಿ ಬಿಡುವುದು. ಒಂದು ವೇಳೆ ವರದಾನಗಳಿಂದ ಪಾಲನೆ ಪಡೆಯುತ್ತಿದ್ದರೆ, ವರದಾನಗಳನ್ನು ಕಾರ್ಯದಲ್ಲಿ ತೊಡಗಿಸುತ್ತಿದ್ದರೆ ಪರಿಶ್ರಮ ಸಮಾಪ್ತಿಯಾಗಿ ಬಿಡುವುದು. ಸದಾ ಸಫಲತೆ ಮತ್ತು ಸಂತುಷ್ಟತೆ ಅನುಭವ ಮಾಡುತ್ತಾ ಇರುತ್ತಾರೆ. ಸ್ಲೋಗನ್: ಮುಖದ ಮೂಲಕ ಸೇವೆ ಮಾಡುವುದಕ್ಕಾಗಿ ತಮ್ಮ ಮುಗುಳುನಗುತ್ತಿರುವ ರಮಣೀಕ ಮತ್ತು ಗಂಭೀರ ಸ್ವರೂಪ ಇಮರ್ಜಿ ಮಾಡಿಕೊಳ್ಳಿ. ಮುಖದ ಮೂಲಕ ಸೇವೆ ಮಾಡುವುದಕ್ಕಾಗಿ ತಮ್ಮ ಮುಗುಳುನಗುತ್ತಿರುವ ರಮಣೀಕ ಮತ್ತು ಗಂಭೀರ ಸ್ವರೂಪ ಇಮರ್ಜಿ ಮಾಡಿಕೊಳ್ಳಿ. ಶಾಂತಿ.